ಹಾಯ್ ಫ್ರೆಂಡ್ಸ್, ಇದು ಮಸ್ತ್ ಮಗ ಚಾನೆಲ್ನ ಇಂಟರ್ನ್ಯಾಷನಲ್ ಬುಲೆಟಿನ್ ಸುತ್ತು ಜಗತ್ತು. ನಾನು ಅಮರ್ ಪ್ರಸಾದ್. ಪಾಕಿಸ್ತಾನದಲ್ಲಿ ಹಿಂಡು ಸಮಸ್ಯೆಗಳೊಂದಿಗೆ ಪ್ರತ್ಯೇಕತೆಯ ಕೂಗು ಜೋರಾಗ್ತಿದೆ. ಪಾಕಿಸ್ತಾನದ ಸಿಂಧ್ ಪ್ರಾಂತ್ಯ ಸಪರೇಟ್ ಆಗಬೇಕು, ಸಿಂಧು ದೇಶ ಆಗಬೇಕು ಅಂತ ಹೇಳಿ ದೊಡ್ಡ ಪ್ರತಿಭಟನೆಯಾಗಿದೆ. ಸಿಂಧಿ ಸಂಸ್ಕೃತಿ ದಿನದಂದು ಸಾವಿರಾರು ಸಿಂಧಿ ಪ್ರತಿಭಟನಾಕಾರರ ಗುಂಪು ಬೀದಿಗೆ ಧುಮುಕಿ ಅಗ್ರೆಸಿವ್ ಆಗಿ ಪ್ರೊಟೆಸ್ಟ್ ಮಾಡಿದೆ. ಜಿಎ ಸಿಂಧ್ ಮುತ್ತಹಿದಾ ಮಹಾಜಾ ಅನ್ನೋ ಬ್ಯಾನರ್ ಅಡಿಯಲ್ಲಿ ಪಾಕ್ ಸರ್ಕಾರದ ವಿರುದ್ಧ ಆಕ್ರೋಶ ಹೊರಹಾಕಿದ್ದಾರೆ. ಆಜಾದಿ ಅಂದ್ರೆ ಸ್ವಾತಂತ್ರ್ಯ ಬೇಕು ಅಂತ ಕೇಳಿದ್ದಾರೆ. ಹಾಗೆ ಪಾಕಿಸ್ತಾನ ಮುರ್ದಾಬಾದ್ ಅನ್ನೋ ಘೋಷಣೆ ಕೂಗಿದ್ದಾರೆ. ಸಿಂಧ್ ವಿಮೋಚನೆಗೆ ಕರೆ ಕೊಟ್ಟು ರ್ಯಾಲಿ ನಡೆಸಿದ್ದಾರೆ. ಈ ವೇಳೆ ಪಾಕ್ ಪೊಲೀಸರು ಅವರನ್ನ ತಡೆದಿದ್ದಾರೆ. ಆಗ ರೊಚ್ಚಿಗೆದ್ದ ಪ್ರತಿಭಟನಾಕಾರರು ಭದ್ರತಾ ಸಿಬ್ಬಂದಿ ಮೇಲೆ ಕಲ್ಲು ತೂರಾಟ ಮಾಡಿದ್ದಾರೆ. ವಿಧ್ವಂಸಕ ಕೃತ್ಯಗಳನ್ನ ಎಸಗಿದ್ದಾರೆ. ಪೊಲೀಸರೊಂದಿಗೆ ತೀವ್ರ ಘರ್ಷಣೆಯಾಗಿದೆ. ಆಗ ಪ್ರತಿಭಟನಾಕಾರರನ್ನ ಚದುರಿಸೋಕೆ ಪೊಲೀಸರು ಟಿಯರ್ ಗ್ಯಾಸ್ ಪ್ರಯೋಗ ಮಾಡಿದ್ದಾರೆ. ಈ ವೇಳೆ 5 ಪೊಲೀಸ್ ಸಿಬ್ಬಂದಿ ಗಾಯಗೊಂಡಿದ್ದಾರೆ. ಕನಿಷ್ಠ 45 ಮಂದಿಯನ್ನ ಅರೆಸ್ಟ್ ಮಾಡಲಾಗಿದೆ ಅಂತ ರಿಪೋರ್ಟ್ ಆಗಿದೆ. ಹಾಗೆ ಸಾರ್ವಜನಿಕರ ಆಸ್ತಿ ಮತ್ತು ಪೊಲೀಸರ ವಾಹನಗಳನ್ನ ಡ್ಯಾಮೇಜ್ ಮಾಡಿರೋದನ್ನ ಬಿಡಬೇಡಿ, ಹುಡುಕಿ ಅರೆಸ್ಟ್ ಮಾಡಿ ಅಂತ ಪಾಕ್ ಸರ್ಕಾರ ಪೊಲೀಸರಿಗೆ ನಿರ್ದೇಶಿಸಿದೆ. ಅಂದಹಾಗೆ 1947ರಲ್ಲಿ ಭಾರತ ವಿಭಜನೆ ನಂತರ ಸಿಂಧ್ ಪ್ರಾಂತ್ಯ ಪಾಕಿಸ್ತಾನಕ್ಕೆ ಸೇರ್ತು. 1967ರಲ್ಲಿ ಸಪರೇಟ್ ಸಿಂಧು ದೇಶ ಬೇಕು ಅಂತ ಮೊದಲ ಬಾರಿಗೆ ಪಾಕಿಸ್ತಾನದಲ್ಲಿ ಧ್ವನಿ ಏಳ್ತು. ನಂತರ 1971ರ ಬಾಂಗ್ಲಾ ವಿಮೋಚನೆ ನಂತರ ಇದಕ್ಕೆ ಮತ್ತಷ್ಟು ಮೊಮೆಂಟಮ್ ಸಿಕ್ತು. ಆಗ ಪಾಕಿಸ್ತಾನದ ಒಳಗಡೆ ಸಿಂಧಿ ನ್ಯಾಷನಲಿಸ್ಟ್ ಪಾರ್ಟಿಗಳು ಸೇರ್ಕೊಂಡು ಪ್ರತಿಭಟನೆ ಮಾಡ್ತಾನೆ ಇದ್ರು. ಆದರೆ ಇತ್ತೀಚೆಗಷ್ಟೇ ಭಾರತದ ರಕ್ಷಣಾ ಸಚಿವರಾದ ರಾಜನಾಥ್ ಸಿಂಗ್ ಅವರು ಪಾಕಿಸ್ತಾನ ಕೆರಳಿ ಕೆಂಡ ಆಗುವಂತಹ ಸ್ಟೇಟ್ಮೆಂಟ್ ಕೊಟ್ಟಿದ್ರು. ಇವತ್ತು ಸಿಂಧ್ ಪ್ರಾಂತ್ಯ ಭಾರತದ ಭಾಗ ಆಗದೆ ಇರಬಹುದು, ಇವತ್ತು ಭಾರತ ಪಾಕ್ 2 ಬೇರೆ ಬೇರೆ ರಾಷ್ಟ್ರ ಇರಬಹುದು, ಆದರೆ ನಾಗರಿಕತೆ ದೃಷ್ಟಿಯಿಂದ ಸಿಂಧ್ ಯಾವತ್ತಿದ್ರೂ ಭಾರತದ ಒಂದು ಭಾಗನೇ, ಗಡಿ ಯಾವಾಗ ಬೇಕಾದ್ರೂ ಚೇಂಜ್ ಆಗ್ಬೋದಲ್ಲ ಅನ್ನೋ ರೀತಿ ಹೇಳಿಕೆಯನ್ನ ಕೊಟ್ಟರು. ಒಂದಿನ ಸಿಂಧ್ ಪ್ರಾಂತ್ಯ ಭಾರತಕ್ಕೆ ವಾಪಸ್ ಸೇರಬಹುದು ಅಂತ ಹೇಳಿದ್ರು. ಅದಕ್ಕೆ ಪಾಕ್ ಸರ್ಕಾರ ಉರಿದು ಬಿದ್ದಿತ್ತು. ಪ್ರಚೋದನಕಾರಿ ಹೇಳಿಕೆ, ವಿಸ್ತರಣಾವಾದಿಗಳು ಇವರು ಭಾರತದವರು ಅಂತ ಹೇಳಿ. ಅದರ ಬೆನ್ನಲ್ಲೇ ಪಾಕ್ ಒಳಗಡೆ ಸಿಂಧಿಗಳ ಹೋರಾಟ ಹಿಂದಿಂದಿಗಿಂತಲೂ ಮತ್ತಷ್ಟು ಸ್ಟ್ರಾಂಗ್ ಆಗಿದೆ. ಅಗ್ರೆಸಿವ್ ಆಗ್ತಾ ಇದ್ದಾರೆ, ಹೋರಾಟ ಮಾಡಿದ್ದಾರೆ. ಸಿಕ್ಕಾಪಟ್ಟೆ ಆಸ್ತಿಪಾಸ್ತಿ ಹಾನಿ, ಪ್ರಾಣ ಹಾನಿ, ಗಾಯಗಳಾಗೋ ಲೆವೆಲ್ಗೆ ಬಡಿದಾಟ ಆಗಿದೆ ಈ ಸಲ. ಮತ್ತೊಂದ್ ಕಡೆ ಖೈಬರ್ ಪಖ್ತೂನ್ಖ್ವಾ ಅಲ್ಲಿ ಪ್ರತಿನಿತ್ಯ ಟಿಟಿಪಿಗಳಿಂದ ಹೊಡೆತ ತಿಂತಾ ಇರೋ ಪಾಕ್ ಸೇನೆ ಮೇಲೆ ಪುನಃ ದಾಳಿಯಾಗಿದೆ. ಅಲ್ಲಿನ ಕುರ್ರಂ ಜಿಲ್ಲೆಯಲ್ಲಿರೋ ಸೆಕ್ಯೂರಿಟಿ ಚೆಕ್ ಪಾಯಿಂಟ್ ಮೇಲೆ ಸಶಸ್ತ್ರ ಗುಂಪೊಂದು ರಾತ್ರೋರಾತ್ರಿ ದಾಳಿ ಮಾಡಿದೆ. ಈ ವೇಳೆ ಸೈನಿಕರು ಮತ್ತು ಸಶಸ್ತ್ರ ಪಡೆಗಳ ನಡುವೆ ಹೆವಿ ಫೈರಿಂಗ್ ಆಗಿ 6 ಸೈನಿಕರು ಪ್ರಾಣ ಕಳ್ಕೊಂಡಿದ್ದಾರೆ, 4 ಗಾಯಗೊಂಡಿದ್ದಾರೆ. ಹಾಗೆ 2 ಉಗ್ರರು ಕೂಡ ಮೃತಪಟ್ಟಿದ್ದಾರೆ. ಈ ದಾಳಿ ಹೊಣೆಯನ್ನ ಟಿಟಿಪಿ ಬಂಡುಕೋರರು ಹೊತ್ಕೊಂಡಿದ್ದಾರೆ. ಅಂದಹಾಗೆ ಪಾಕಿಸ್ತಾನ ಮತ್ತು ಅಫ್ಘಾನಿಸ್ತಾನ ನಡುವೆ ಗಡಿ ಉದ್ವಿಗ್ನತೆ ಇರೋ ಹೊತ್ತಲ್ಲಿ ಈ ದಾಳಿ ಆಗಿರೋದು ತೀವ್ರ ಕಳವಳ ಸೃಷ್ಟಿಸಿದೆ. ಈ ಬಂಡುಕೋರರಿಗೆ ಅಫ್ಘಾನಿಸ್ತಾನ ಸಹಾಯ ಮಾಡ್ತಿದೆ. ಅಫ್ಘಾನಿಸ್ತಾನ ಒಂದು ಪಾಕಿಸ್ತಾನ ಜೊತೆಗೆ ಚೆನ್ನಾಗಿ ಸಂಬಂಧ ಇಟ್ಕೋಬೇಕು, ಇಲ್ಲ ಅಂದ್ರೆ ಬಂಡುಕೋರರೊಂದಿಗೆ ಚೆನ್ನಾಗಿರ್ಬೇಕು. 2 ಒಟ್ಟಿಗೆ ನಡೆಯಕ್ ಆಗಲ್ಲ ಅಂತ ಪಾಕ್ ಸೇನಾ ಮುಖ್ಯಸ್ಥ ಅಂಡ್ ಸೋ ಕಾಲ್ಡ್ ಚೀಫ್ ಆಫ್ ಡಿಫೆನ್ಸ್ ಫೋರ್ಸಸ್ ಆಗಿರೋ ಆಸಿಮ್ ಮುನೀರಾ ಭಾಷಣ ಮಾಡಿದ್ದಾನೆ. ನಿಮ್ಗೆ ಗೊತ್ತಲ್ಲ, ಸೋಮವಾರ ಭಾಷಣ ಆಗಿತ್ತು. ಅದರ ಬೆನ್ನಲ್ಲೇ ಟಿಟಿಪಿ ದಾಳಿ ಮಾಡಿದೆ. ಹೀಗಾಗಿ ಪಾಕ್ ಅಫ್ಘಾನ್ ನಡುವೆ ಉದ್ವಿಗ್ನತೆ ತಾರಕಕ್ಕೇರುತ್ತೆ. ನೆಕ್ಸ್ಟ್ ಆ ರೀತಿ ವಾತಾವರಣ ಈಗ ಸೃಷ್ಟಿಯಾಗಿದೆ. ಏನೋ ರಷ್ಯಾದಲ್ಲಿ ದೊಡ್ಡ ವಿಮಾನ ದುರಂತ ಆಗಿದೆ. ಇವಾನೋವಾ ಅನ್ನೋ ಪ್ರದೇಶದಲ್ಲಿ ರಷ್ಯಾದ ಆಂಟನೋವ್ AN-22 ಮಿಲಿಟರಿ ಟ್ರಾನ್ಸ್ಪೋರ್ಟ್ ಏರ್ಕ್ರಾಫ್ಟ್ ಕ್ರ್ಯಾಶ್ ಆಗಿದೆ. ಪರಿಣಾಮ ಏರ್ಕ್ರಾಫ್ಟ್ನಲ್ಲಿದ್ದ ಎಲ್ಲ 7 ಸಿಬ್ಬಂದಿ ಪ್ರಾಣ ಕಳ್ಕೊಂಡಿದ್ದಾರೆ. ಇವಾನೋವಾದಲ್ಲಿರುವ ಹಳ್ಳಿಯಲ್ಲಿ ಈ ಮಿಲಿಟರಿ ಏರ್ಕ್ರಾಫ್ಟ್ನ ರಿಪೇರಿ ಕೆಲಸ ಮುಗಿದು ಟೆಸ್ಟ್ ಫ್ಲೈಟ್ ಮಾಡ್ತಿದ್ದಾಗ ದುರಂತ ಉಂಟಾಗಿದೆ. ಈ ಕುರಿತು ರಷ್ಯಾದ ರಕ್ಷಣಾ ಸಚಿವಾಲಯ ಕೂಡ ಕನ್ಫರ್ಮ್ ಮಾಡಿದೆ. ಆದರೆ ನಿಖರ ಕಾರಣ ಪತ್ತೆ ಹಚ್ಚೋಕೆ ತನಿಖೆ ನಡೀತಾ ಇದೆ. ಸೋವಿಯತ್ ಕಾಲದಿದು ಹಳೇ ವಿಮಾನ 1965ರಿಂದಲೂ ಕೆಲಸ ಮಾಡ್ತಾ ಇದೆ. ಮಿಲಿಟರಿ ಟ್ರಾನ್ಸ್ಪೋರ್ಟೇಷನ್ಗಾಗಿ ಅಂದ್ರೆ ಸೈನಿಕರು, ಸೇನಾ ಸಲಕರಣೆ ಮತ್ತು ದೊಡ್ಡ ದೊಡ್ಡ ಸರಕನ್ನ ಬೇರೆ ಕಡೆಗೆ ಸಾಗಿಸೋಕೆ ಇದನ್ನೆಲ್ಲ ಯೂಸ್ ಮಾಡಲಾಗ್ತಿತ್ತು. ಇದೆಷ್ಟು ಇಂಪಾರ್ಟೆಂಟ್ ಏರ್ಕ್ರಾಫ್ಟ್ ಅಂದ್ರೆ ಟೇಕ್ ಆಫ್ ಮತ್ತು ಲ್ಯಾಂಡ್ ಆಗೋಕೆ ಸ್ಮೂತ್ ಆಗಿರೋ, ನುಣುಪಾಗಿರೋ ಸುಸಜ್ಜಿತ ಏರ್ಪೋರ್ಟ್ಗಳಲ್ಲೇ ಬೇಕಂತಿಲ್ಲ ಅದಕ್ಕೆ ರನ್ವೇಗಳು. ಯಾವುದೇ ತರಹದ ರಫ್ ಸರ್ಫೇಸ್ ಮೇಲೂ ಕೂಡ ಹೋಗಿ ದಡಾರಂತ ಹೋಗಿ ಲ್ಯಾಂಡಿಂಗ್, ಅಲ್ಲಿಂದ ಟೇಕ್ ಆಫ್ ಆಗೋ ಕೆಪಾಸಿಟಿ ಇದಕ್ಕಿದೆ. ಜಾಗ ಲೆವೆಲ್ ಇದ್ರೆ ಆಯ್ತು. ಇದೀಗ ದುರಂತಕ್ಕೀಡಾಗಿ ಸ್ಫೋಟ ಆಗಿದೆ. ಹಾಗೆ ಸ್ನೇಹಿತರೆ, ಎಲ್ಲ ಮೆಂಬರ್ ಓನ್ಲಿ ವಿಡಿಯೋಸ್ ಅನ್ನ ನೀವು ಕೂಡ ನೋಡೋಕೆ ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್ ಮೂಲಕ ಮಸ್ತ್ ಮಗ ಪ್ರೀಮಿಯಂ ಮೆಂಬರ್ಶಿಪ್ ಅನ್ನ ಸೇರಬಹುದು. ಏನೋ ಇಂಡೋನೇಷಿಯಾ ರಾಜಧಾನಿ ಜಕಾರ್ತದಲ್ಲಿ ಭೀಕರ ಅಗ್ನಿ ದುರಂತ ಉಂಟಾಗಿದೆ. 7 ಅಂತಸ್ತಿನ ಆಫೀಸ್ ಬಿಲ್ಡಿಂಗ್ಗೆ ಬೆಂಕಿ ಹೊತ್ತಿ ಉರಿದು 22 ಮಂದಿ ಮೃತಪಟ್ಟಿದ್ದಾರೆ ಅಂತ ಅಧಿಕಾರಿಗಳು ಹೇಳಿದ್ದಾರೆ. ಮೊದಲು ಗ್ರೌಂಡ್ ಫ್ಲೋರ್ ನಲ್ಲಿ ಬೆಂಕಿ ಕಾಣಿಸಿಕೊಂಡಿದ್ದು, ನಂತರ ಇದು ಬೇರೆ ಮಹಡಿಗಳಿಗೆ ಸ್ಪ್ರೆಡ್ ಆಗಿದೆ. ಮಧ್ಯಾಹ್ನದ ಹೊತ್ತಿಗೆ ಈ ಘಟನೆಯಾಗಿದ್ದು, ಇಲ್ಲಿ ಕೆಲಸ ಮಾಡ್ತಾ ಇದ್ದ ಕೆಲ ಉದ್ಯೋಗಿಗಳು ಲಂಚ್ಗೆ ಹೊರಗೆ ಹೋಗಿದ್ರೆ, ಇನ್ನು ಕೆಲವರು ಲಂಚ್ ವೇಳೆಯಲ್ಲೇ ಸಿಕ್ಕಾಕೊಂಡ್ರು, ಪ್ರಾಣ ಕಳ್ಕೊಂಡಿದ್ದಾರೆ. ಗ್ರೌಂಡ್ ಫ್ಲೋರ್ನಲ್ಲಿದ್ದ ಡ್ರೋನ್ ಬ್ಯಾಟರಿ ಒಂದು ಎಕ್ಸ್ಪ್ಲೋಡ್ ಆಗಿ ಸ್ಫೋಟಗೊಂಡು ಬೆಂಕಿ ಹೊತ್ಕೊಂಡಿರಬಹುದು ಅಂತ ಹೇಳಿ ಅಧಿಕಾರಿಗಳು ಅನುಮಾನ ವ್ಯಕ್ತಪಡಿಸ್ತಾ ಇದ್ದಾರೆ. ತನಿಖೆ ನಡೀತಾ ಇದೆ. ಬ್ಯಾಕ್ ಟು ಬ್ಯಾಕ್ ದುರಂತ. ತೀರಾ ಇತ್ತೀಚೆಗಷ್ಟೇ ಹಾಂಗ್ಕಾಂಗ್ನಲ್ಲೂ ಇಂಥದ್ದೇ ಘಟನೆ ಆಗಿತ್ತು, ನಿಮಗೆಲ್ಲ ಗೊತ್ತಿರ್ಬೋದು. ಅಪಾರ್ಟ್ಮೆಂಟ್ ಕಾಂಪ್ಲೆಕ್ಸೇ ಸುಟ್ಟು ಹೋಗಿತ್ತು.
160 ಜನ ಪ್ರಾಣ ಕಳ್ಕೊಂಡಿದ್ರು. ಆ ದುರ್ಘಟನೆ ಇನ್ನೂ ಕೂಡ ಕಣ್ಣು ಮುಂದೆ ಇರೋ ಟೈಮ್ನಲ್ಲೇ ಇಂಡೋನೇಷ್ಯಾದ ಜಕಾರ್ತದಲ್ಲಿ ಇಂಥ ಘಟನೆ ಆಗಿದೆ. ನಮ್ಮಲ್ಲಿ ಗೋವಾದಲ್ಲಿ ಏನಾಯ್ತು ಅಂತ ಕೂಡ ನೀವು ನೋಡಿದ್ದೀರಾ, ನೈಟ್ ಕ್ಲಬ್ನಲ್ಲಿ ಬ್ಯಾಕ್ ಟು ಬ್ಯಾಕ್ ಅಗ್ನಿ ದುರಂತಗಳು. ಏನು ಸ್ನೇಹಿತರೆ, ಪಾಕಿಸ್ತಾನದಲ್ಲಿ ಈ ಆರ್ಮ್ಡ್ ಫೋರ್ಸಸ್ ಅಂತ ಯಾವಾಗಲೂ ಕೂಡ ಟ್ರೋಲ್ಗೊಳಗಾಗುವಂತಹ ಇಂಟರ್ ಸರ್ವಿಸ್ ಪಬ್ಲಿಕ್ ರಿಲೇಷನ್ಸ್ನ ಡೈರೆಕ್ಟರ್ ಜನರಲ್ ಅಹಮದ್ ಶರೀಫ್ ಚೌಧರಿ ಫುಲ್ ಟ್ರೋಲ್ ಆಗ್ತಿದ್ದಾರೆ. ಈಗ ಏನ್ ಮಾಡಿದ್ದಾರೆ ಟ್ರೋಲ್ ಆಗಕ್ಕೆ? ಪ್ರೆಸ್ ಮೀಟ್ ಕರೆದಿದ್ರು. ಆ ಟೈಮ್ನಲ್ಲಿ ಮಾಹಿತಿ ಕೊಡೋದು ಬಿಟ್ಟು, ಎಂದಿನಂತೆ ಆರ್ಮ್ಡ್ ಫೋರ್ಸಸ್ ಅಂತ ಹೇಳ್ಬಿಟ್ಟು ಹೋಗೋದು ಬಿಟ್ಟು, ಈತನಿಗೆ ತನ್ನ ಒಳಗಿರೋ ಪೋಲಿ ಜಾಗೃತ ಆಗಿಬಿಟ್ಟಿದ್ದಾನೆ. ಅಲ್ಲಿ ಕೂತಿರೋ ಪಾಕಿಸ್ತಾನದ ಮಹಿಳಾ ಪತ್ರಕರ್ತೆಗೆ ಕಣ್ಣು ಹೊಡೆದುಬಿಟ್ಟಿದ್ದಾನೆ. ಜೈಲಲ್ಲಿರೋ ಪಾಕಿಸ್ತಾನದ ಮಾಜಿ ಪ್ರಧಾನಿ ಇಮ್ರಾನ್ ಖಾನ್ ಅವರ ಬಗ್ಗೆ ಚರ್ಚೆ ನಡೀತಾ ಇತ್ತು ಪ್ರೆಸ್ ಮೀಟ್ ನಲ್ಲಿ. ಇಮ್ರಾನ್ ಖಾನ್ ದೇಶದ ಭದ್ರತೆಗೆ ಅಪಾಯ, ದೇಶ ವಿರೋಧಿ ಅಂತೆಲ್ಲ ಹೇಳ್ತಾ ಇದ್ರು. ಭಾರತದ ಕೈಗೊಂಬೆ ರೀತಿ ವರ್ತಿಸ್ತಾ ಇದ್ದಾರೆ ಅಂತೆಲ್ಲ ಹೇಳ್ತಾ ಇದ್ರು. ಈ ವೇಳೆ ಪಾಕ್ ಪತ್ರಕರ್ತೆ ಅಬ್ಸಾ ಕೋಮಲ್ ಅನ್ನೋರು, ಇದು ನೀವು ಮುಂಚೆ ತರ ಹಳೆ ಆರೋಪ ಮಾಡಿರೋದಾ ಅಥವಾ ಈಗೇನಾದ್ರು ಹೊಸದಾಗಿ ಆಗಬಹುದು ಅನ್ನೋ ಆಧಾರದ ಮೇಲೆ ಇಮ್ರಾನ್ ವಿರುದ್ಧ ಈ ರೀತಿ ಮಾತನಾಡ್ತಿರೋದಾ ಅಂತ ಬಹಳ ಗಂಭೀರವಾದ ಪ್ರಶ್ನೆಯನ್ನ ಕೇಳಿದ್ರು. ಅದಕ್ಕೆ ಆ ಕೋಮಲವಾಗಿ ಉತ್ತರ ಕೊಡೋಕೆ ಹೊರಟಂತಹ ಈ ನಾಟ್ ಸೋ ಶರೀಫ್ ಚೌಧರಿ, ಶರೀಫ್ ಅಂದ್ರೆ ಸಭ್ಯ ಅಂತ ಅವ್ರನ್ನ ಟ್ರೋಲ್ ಮಾಡ್ತಿದ್ದಾರೆ, ನಾಟ್ ಸೋ ಶರೀಫ್ ಚೌಧರಿ ಅಂತ ಹೇಳಿ. ಸೊ ಇವರು ಇನ್ನೊಂದು ಹೇಳಬೇಕಾಗಿದೆ, ಇಮ್ರಾನ್ ಖಾನ್ ಮೆಂಟಲ್ ಪೇಷಂಟ್ ಅನ್ನೋ ಒಂದು ಪಾಯಿಂಟ್ ಅನ್ನು ನೀವು ಆಡ್ ಮಾಡಿ ಅಂತ ಹೇಳಿ ಕಣ್ಣು ಹೊಡೆದು ನಕ್ಕಿದ್ದಾರೆ. ಈ ವಿಡಿಯೋ ವೈರಲ್ ಆಗ್ತಿದ್ದ ಹಾಗೆ ಸೋಷಿಯಲ್ ಮೀಡಿಯಾದಲ್ಲಿ ಚೌಧರಿ ಬಗ್ಗೆ ಬಹಳ ಟೀಕೆ ವ್ಯಕ್ತ ಆಗ್ತಾ ಇದೆ. ಯೂನಿಫಾರ್ಮ್ ಹಾಕಿರೋ ಸೋಲ್ಜರ್ ಅಂತೆ, ಡೈರೆಕ್ಟರ್ ಜನರಲ್ ಅಂತೆ, ಪ್ರೊಫೆಷನಲಿಸಮೇ ಇಲ್ಲ, ಎಂತ ಅನ್ಪ್ರೊಫೆಷನಲ್ ಸೈನಿಕ ಈತ ಅಂತ ಟ್ರೋಲ್ ಮಾಡ್ತಿದ್ದಾರೆ. ಇನ್ನೊಂದ್ ಕಡೆ ಟ್ರಂಪ್ ಅಮೆರಿಕ ಈಗ ಪಾಕಿಸ್ತಾನಕ್ಕೆ ಆಲ್ರೆಡಿ ಕೊಟ್ಟಿರೋ F-16 ಫೈಟರ್ ಜೆಟ್ ಗಳನ್ನ ಅಪ್ಗ್ರೇಡ್ ಮಾಡೋಕೆ $686 ಮಿಲಿಯನ್ ಮೌಲ್ಯದ ಅಪ್ಗ್ರೇಡ್ ಪ್ಯಾಕೇಜ್ ಕೊಡೋಕೆ ಮುಂದಾಗಿದೆ. ಈ ಸಂಬಂಧ ಟ್ರಂಪ್ ಸರ್ಕಾರ ಅಮೆರಿಕದ ಕಾಂಗ್ರೆಸ್ಗೆ ಈ ವಿಚಾರವನ್ನು ಪರಿಶೀಲನೆ ಮಾಡಿ ಅಂತ 30 ದಿನ ಟೈಮ್ ಕೊಟ್ಟಿದ್ದಾರೆ. ಅಂದ ಹಾಗೆ ಪಾಕ್ ಬಳಿ ಸದ್ಯ ಸುಮಾರು 75 F-16 ಫೈಟರ್ ಜೆಟ್ಗಳಿವೆ. ಈ ಡೀಲ್ನಂತೆ ಸೈನಿಕರಿಗೆ ಯುದ್ಧ ಭೂಮಿಯಲ್ಲಿ ನೆರವಾಗೋ ಡೇಟಾ ಲಿಂಕ್ ಸಿಸ್ಟಮ್ ಡಿವೈಸ್ ಸೇರಿದ ಹಾಗೆ $37 ಮಿಲಿಯನ್ ಮೌಲ್ಯದ ಮೇಜರ್ ಡಿಫೆನ್ಸ್ ಇಕ್ವಿಪ್ಮೆಂಟ್ಗಳನ್ನು ಕೂಡ ಅಮೆರಿಕ ಕೊಡುತ್ತೆ. ಇದೇನು ಪರಿಣಾಮ ಬೀರುತ್ತೆ ಭಾರತ ಅಮೆರಿಕ ಸಂಬಂಧದಲ್ಲಿ? ಅಂಥದ್ದೇನು ಬಹಳ ವ್ಯತ್ಯಾಸ ಆಗೋದಿಲ್ಲ. ಇದೆಲ್ಲ ಆಲ್ರೆಡಿ ಈ ಹಿಂದೆ ಕೊಟ್ಟಿರೋ ಫೈಟರ್ ಜೆಟ್ಗಳೇ. ಕೊಟ್ಟಾಗಲೇ ಭಾರತ ತೀವ್ರ ಆಕ್ಷೇಪ ವ್ಯಕ್ತಪಡಿಸಿತ್ತು. ಅದನ್ನು ನಿಮ್ಮೇಲೆ ಯೂಸ್ ಮಾಡೋಕ್ಕೆ ಬಿಡಲ್ಲ ಅಂತ ಅಮೆರಿಕ ಹೇಳಿತ್ತು. ಬಟ್ ಅವ್ರು ಯೂಸ್ ಮಾಡ್ತಾನೆ ಇದ್ದಾರೆ ಭಾರತದ ವಿರುದ್ಧ ಪಾಕಿಸ್ತಾನದವರು. ಈಗ ಅವುಗಳು ಹಳೆ ಜೆಟ್ಗಳದ್ದು ಸ್ವಲ್ಪ ಅಪ್ಗ್ರೇಡೇಷನ್ಗೆ ಈಗ ಹೆಲ್ಪ್ ಕೊಡ್ತಾ ಇದ್ದಾರೆ ಅಮೆರಿಕದವರು. ಇದರಿಂದ ಬಹಳ ದೊಡ್ಡ ಭಾರತ ಅಮೆರಿಕ ಸಂಬಂಧ ಹಾಳಾಗೋದೆಲ್ಲ ಆಗಲ್ಲ. ಕೊಟ್ಟರೆ ಭಾರತ ಇದನ್ನು ವಿರೋಧಿಸ್ತೀವಿ, ಇದು ಸರಿಯಲ್ಲ ಅಂತ ಹೇಳಿ ಸುಮ್ಮನೆ ಆಗ್ಬೋದು ಅಷ್ಟೇ. ಯಾಕಂದರೆ ಫೈಟರ್ ಜೆಟ್ ಕೊಟ್ಟ ಮೇಲೆ ಅದರ ಮೇಂಟೆನೆನ್ಸ್ಗೆ ಪ್ಯಾಕೇಜ್ ಕೊಡೋದು ಅದು ಅತ್ಯಂತ ಸಹಜವಾಗಿರೋ ವಿಚಾರ. ಕೊಡಲೇಬಾರ್ದು ಪಾಕಿಸ್ತಾನಕ್ಕೆ ಏನು ಅಂತ ಹೇಳೋಕ್ಕೆ ನಾವೇನು ಅಮೆರಿಕದ ಟ್ರೀಟಿ ಬೌಂಡ್ ಅಲೈಸ್ ಕೂಡ ಅಲ್ಲ, ಶಾಸನಬದ್ಧ ಮಿತ್ರರು ಕೂಡ ಅಲ್ಲ, ಜಪಾನ್ ಥರ ಅಥವಾ ನ್ಯಾಟೋ ಥರ. ಹಾಗಾಗಿ ನಾವು ಜಾಸ್ತಿ ಏನು ಹೇಳೋಕ್ಕೂ ಕೂಡ ಬರೋದಿಲ್ಲ. ನಾವು ರಷ್ಯಾ ಹತ್ರ ತಗೊಳ್ತೀವಲ್ವಾ. ಸೊ ಇಷ್ಟೇ ಇದೆ, ಅವ್ರು ಕೊಟ್ಟಿದ್ದಾರೆ, ಇವ್ರು ತಗೊಳ್ತಾರೆ ಅಷ್ಟೇ. ಬಹಳ ಏನಿದ್ರ ಬಗ್ಗೆ ಡೆವಲಪ್ಮೆಂಟ್ ಆಗೋದಿಲ್ಲ ಮುಂದಿನ ದಿನಗಳಲ್ಲಿ. ಏನೋ ಜೈಲಲ್ಲಿರೋ ಇಮ್ರಾನ್ ಖಾನ್ಗೆ ಪಾಕ್ನ ಪಂಜಾಬ್ ಸರ್ಕಾರ ಮತ್ತೊಂದು ಶಾಕ್ ಕೊಡೋಕೆ ಮುಂದಾಗಿದೆ. ಇಮ್ರಾನ್ ಖಾನ್ ಹಾಗೂ ಅವರ ಪಾಕಿಸ್ತಾನ್ ತೆಹರಿಕೆ ಇನ್ಸಾಫ್ ಪಾರ್ಟಿಯನ್ನ ರಾಜಕೀಯದಿಂದ ಬ್ಯಾನ್ ಮಾಡೋ ಸಂಬಂಧ ಪಂಜಾಬ್ ಅಸೆಂಬ್ಲಿಯಲ್ಲಿ ರೆಸಲ್ಯೂಷನ್ ಪಾಸ್ ಮಾಡಲಾಗಿದೆ. ಈ ವೇಳೆ PTI ಪಕ್ಷದ ಸದಸ್ಯರು ಸದನವನ್ನು ಬಹಿಷ್ಕರಿಸಿ ಹೊರ ನಡೆದರು. ಅಂದಹಾಗೆ ಪಂಜಾಬ್ನಲ್ಲಿ ಪಾಕ್ ಮಾಜಿ PM ನವಾಜ್ ಶರೀಫ್ ಪುತ್ರಿ ಮರಿಯಂ ನವಾಜ್ ಅವರ ಸರ್ಕಾರ ಇದೆ. ಇನ್ನೊಂದು ಕಡೆ ಜೈಲಲ್ಲಿರೋ ಇಮ್ರಾನ್ ಖಾನ್ರನ್ನ ಭೇಟಿ ಮಾಡೋಕೆ ಬಿಡ್ತಾ ಇಲ್ಲ ಅಂತ ಅವರ ಸಹೋದರಿಯರು ನುರೀನ್, ಅಲೀಮಾ, ಉಜ್ಮಾ, ಅದಿಯಾಲ ಜೈಲ್ ಆವರಣದಲ್ಲಿ ಪ್ರತಿಭಟನೆ ಮಾಡಿದ್ದಾರೆ. ಅಲ್ಲದೆ ಇಮ್ರಾನ್ರನ್ನ ಮೀಟ್ ಮಾಡ್ತೀವಿ ಅಂತ ಕೇಳಿದಾಗ ಅಧಿಕಾರಿಗಳು ನಮ್ಮ ಮೇಲೆ ಹಲ್ಲೆಗೆ ಮುಂದಾಗ್ತಿದ್ದಾರೆ ಅಂತಲೂ ಆರೋಪ ಮಾಡಿದ್ದಾರೆ. ಇನ್ನು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ವೆನೆಜುವೆಲಾ ಅಧ್ಯಕ್ಷ ನಿಕೋಲಸ್ ಮಡುರೋ ವಿರುದ್ಧ ದೊಡ್ಡ ಹೇಳಿಕೆ ಕೊಟ್ಟಿದ್ದಾರೆ. ಮಡುರೋನ ಹೆಚ್ಚು ದಿನ ಅಧಿಕಾರದಲ್ಲಿ ಇರಕ್ಕೆ ಬಿಡೋದಿಲ್ಲ, ಅವರು ಅಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಯೋಕೆ ದಿನಗಣನೆ ಶುರುವಾಗಿದೆ ಅಂತ ಹೇಳಿದ್ದಾರೆ. ಅಲ್ಲದೆ ವೆನೆಜುವೆಲಾದಿಂದ ಲಕ್ಷಾಂತರ ಜನರು ಅಮೆರಿಕಕ್ಕೆ ಬಂದಿದ್ದಾರೆ. ಅದರಲ್ಲಿ ಅನೇಕ ಮಾದಕ ವಸ್ತು ಕಳ್ಳ ಸಾಗಾಣಿಕೆದಾರರು, ಕೆಲವರು ಜೈಲಿನಿಂದ ತಪ್ಪಿಸ್ಕೊಂಡು ಅಮೆರಿಕಕ್ಕೆ ಬಂದಿದ್ದಾರೆ. ಇದಕ್ಕೆಲ್ಲ ಮಡುರೋನೇ ಕಾರಣ ಅಂತ ಹೇಳಿದ್ದಾರೆ. ಇನ್ನೊಂದು ಕಡೆ ವೆನೆಜುವೆಲಾ ಕೊಲ್ಲಿಯಲ್ಲಿ ಅಮೆರಿಕ ಸೇನೆಯ 2 FA-18 ಫೈಟರ್ ಜೆಟ್ಗಳು ಹಾರಾಟ ನಡೆಸಿವೆ. ಈ ಮೂಲಕ ಮಡುರೋ ಮೇಲೆ ಮತ್ತಷ್ಟು ಒತ್ತಡ ಸೃಷ್ಟಿಸಿ ಅವರನ್ನ ವೆನೆಜುವೆಲಾದಲ್ಲಿ ಕೆಳಗಿಳಿಸೋಕೆ ಟ್ರಂಪ್ ಪಣ ತೊಟ್ಟಿರೋದು ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ. ಇನ್ನು ರಷ್ಯಾ ಯುಕ್ರೇನ್ ಶಾಂತಿ ಒಪ್ಪಂದದ ಕಗ್ಗಂಟು ಸದ್ಯಕ್ಕೆ ಬಗೆಹರಿಯೋ ರೀತಿ ಕಾಣಿಸ್ತಾ ಇಲ್ಲ. ಅಮೆರಿಕದ ಪೀಸ್ ಪ್ಲಾನ್ ಅನ್ನ ಒಪ್ಕೊಳ್ಳಿ ಅಂತ ಯುಕ್ರೇನ್ ಮೇಲೆ ಟ್ರಂಪ್ ಒತ್ತಡ ಹಾಕ್ತಿರೋ ಹೊತ್ತಲ್ಲಿ ಯುಕ್ರೇನ್ ಅಧ್ಯಕ್ಷ ಜೆಲೆನ್ಸ್ಕಿ ಬಿಗ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ರಷ್ಯಾ ಯುದ್ಧ ಕೊನೆಗೊಳಿಸುವ ಸಂಬಂಧ ಅಮೆರಿಕಗೆ ಅಪ್ಡೇಟೆಡ್ ಪ್ರಪೋಸಲ್ ಕಳಿಸ್ತೀನಿ ಅಂತ ಹೇಳಿದ್ದಾರೆ. ಈ ವಾರ ಯುರೋಪಿಯನ್ ಮಿತ್ರರೊಂದಿಗೆ ಮೀಟಿಂಗ್ ನಡೆಸಿ ಅದರಲ್ಲಿ ನಾವೆಲ್ಲ ಸೇರಿ ಪ್ರಸ್ತಾವನೆಯನ್ನ ರೆಡಿ ಮಾಡಿದ್ದೀವಿ. ಅದನ್ನೀಗ ಅಮೆರಿಕದ ಮುಂದೆ ಪ್ರೆಸೆಂಟ್ ಮಾಡ್ತೇವೆ. ಅಲ್ಲದೆ ನಾನು ಯುಕ್ರೇನ್ನಲ್ಲಿ ಚುನಾವಣೆ ನಡೆಸೋಕೆ ರೆಡಿ ಇದ್ದೀನಿ ಅಂತಲೂ ಹೇಳಿದ್ದಾರೆ. ಹೀಗಾಗಿ ಅಮೆರಿಕ ಏನು ಹೇಳುತ್ತೆ ಅನ್ನೋ ಪ್ರಶ್ನೆ ಉದ್ಭವಿಸಿದೆ.
ಇನ್ನೊಂದು ಕಡೆ ಟ್ರಂಪ್ ಯುರೋಪ್ ಮಿತ್ರ ರಾಷ್ಟ್ರಗಳ ವಿರುದ್ಧ ಕಿಡಿಕಾರಿದ್ದಾರೆ. ಯುರೋಪ್ನ ಲೀಡರ್ಗಳೆಲ್ಲ ವೀಕ್ ಇದ್ದಾರೆ, ಅವರಿಗೆ ಯುಕ್ರೇನ್ ಯುದ್ಧ ಕೊನೆಗೊಳಿಸೋಕೆ ಒಂದು ಸ್ಟ್ರಾಂಗ್ ಡಿಸಿಷನ್ ತಗೊಳ್ಳೋಕೆ ಆಗ್ತಾ ಇಲ್ಲ, ಹಾಗೆ ತಮ್ಮ ರಾಷ್ಟ್ರಗಳಲ್ಲಿ ಇಮಿಗ್ರೇಷನ್ ಕಂಟ್ರೋಲ್ ಮಾಡೋಕ್ಕೂ ಆಗ್ತಿಲ್ಲ ಅಂತ ಆಕ್ರೋಶ ಹೊರಹಾಕಿದ್ದಾರೆ. ಟ್ರಂಪ್ ಪ್ರಕಾರ ಸ್ಟ್ರಾಂಗ್ ಡಿಸಿಷನ್ ತಗೊಳ್ಳೋದಂದ್ರೆ ಯುಕ್ರೇನ್ಗೆ ತಪ್ಪಿಗೆ ಬಿಡ್ರಪ್ಪ, ನಿನ್ನ ಜಾಗ ಎಲ್ಲ ರಷ್ಯಾಗೆ ಬಿಟ್ಕೊಟ್ಟು ಕೊಟ್ಟಷ್ಟು ಇಟ್ಕೊಂಡಿರಿ ಅಂತ ಹೇಳಿದ್ರೆ ಸ್ಟ್ರಾಂಗ್ ಡಿಸಿಷನ್ ಟ್ರಂಪ್ ಪ್ರಕಾರ. ಆದರೆ ಯುರೋಪ್ನವ್ರು ಒಪ್ತಾ ಇಲ್ಲ. ಟ್ರಂಪ್ ಏನು ಹೇಳಿದ್ರು ನಾವು ಅದನ್ನು ಒಪ್ಪಲ್ಲ ಅಂತ ಕೂತ್ಕೊಂಡಿದ್ದಾರೆ. ಈಗ ಹೊಸ ಪ್ರಪೋಸಲ್ ಅಂತೆ, ಟ್ರಂಪ್ ಕಳಿಸ್ತಾರಂತೆ. ಟ್ರಂಪ್ ಒಂದು ವೇಳೆ ಒಪ್ಪಿದ್ರು ಕೂಡ ಪುಟಿನ್ ಒಪ್ಪಬೇಕಲ್ಲ, ನೋಡ್ಬೇಕು. ಸದ್ಯಕ್ಕೆ ಮುಗಿಯೋ ಲಕ್ಷಣ ಇಲ್ಲ ಅವೆಲ್ಲ. ಇನ್ನು 3 ದಿನಗಳ ಭಾರತ ಪ್ರವಾಸ ಕೈಗೊಂಡಿರೋ ಇಟಲಿ ಉಪ ಪ್ರಧಾನಿ ಆಂಟೋನಿಯೋ ತಜಾನಿ ದಿಲ್ಲಿಗೆ ಬಂದಿದ್ದಾರೆ. ಅವ್ರನ್ನ ಭಾರತದ ಅಧಿಕಾರಿಗಳು ವೆಲ್ಕಮ್ ಮಾಡಿಕೊಂಡ್ರು. ಇನ್ನು ಭೇಟಿ ವೇಳೆ ತಜಾನಿ ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ಸೇರಿ ಹಲವು ಹಿರಿಯ ಅಧಿಕಾರಿಗಳನ್ನ ಮೀಟ್ ಮಾಡ್ತಾ ಇದ್ದಾರೆ. ಈ ವೇಳೆ ಭಾರತ ಇಟಲಿ ನಡುವಿನ ದ್ವಿಪಕ್ಷೀಯ ಸಂಬಂಧ ವೃದ್ಧಿಸುವ ಬಗ್ಗೆ ಡಿಸ್ಕಷನ್ ನಡೆಯುತ್ತೆ. ಬಳಿಕ ಶುಕ್ರವಾರ ಅವರು ಇಟಲಿಗೆ ವಾಪಸ್ ಆಗ್ತಾ ಇದ್ದಾರೆ. ಇನ್ನು ಭಾರತ ಮತ್ತು ನೇಪಾಳ ನಡುವೆ ಜಂಟಿ ಸೇನಾ ಸಮರಾಭ್ಯಾಸ ನಡೆದಿದೆ. ಉತ್ತರಾಖಂಡ್ನ ಪಿಥೋರ್ಗಢ್ನಲ್ಲಿ ನಮ್ಮ ಸೇನೆಯ ಲೆಫ್ಟಿನೆಂಟ್ ಜನರಲ್ ಮನೀಶ್ ಲೂಥ್ರಾ ಹಾಗೂ ನೇಪಾಳ ಸೇನೆಯ ಡಿಜಿಎಂಒ ಅನೂಪ್ ಜಂಗ್ ಥಾಪಾ ನೇತೃತ್ವದಲ್ಲಿ ಸೂರ್ಯ ಕಿರಣ್ ಹೆಸರಲ್ಲಿ ಈ ಸೇನಾಭ್ಯಾಸ ನಡೆದಿದೆ. ಈ ವೇಳೆ ಶತ್ರುಗಳ ಮೂವ್ಮೆಂಟ್ ಮೇಲೆ ಹೇಗೆ ಕಣ್ಣಿಡಬೇಕು, ಅವರನ್ನು ಹೇಗೆ ಟ್ರ್ಯಾಕ್ ಮಾಡಬೇಕು, ಅಡ್ವಾನ್ಸ್ ಟೆಕ್ನಾಲಜಿ ಬಳಸಿಕೊಂಡು ಸೈನಿಕರ ಗುರಿಯನ್ನು ಹೇಗೆ ತಲುಪಬೇಕು, ಉಗ್ರವಾದವನ್ನು ಹೇಗೆ ಮಟ್ಟ ಹಾಕಬೇಕು, ಇದೆಲ್ಲ ಅಭ್ಯಾಸವನ್ನು ಎರಡೂ ಪಡೆಗಳು ನಡೆಸಿದ್ದಾರೆ. ಮತ್ತೊಂದು ಕಡೆ ಯುರೋಪಿಯನ್ ರಾಷ್ಟ್ರ ಲಿಥುವೇನಿಯಾದಲ್ಲಿ ತುರ್ತು ಪರಿಸ್ಥಿತಿ ಘೋಷಿಸಲಾಗಿದೆ. ನೆರೆಯ ಬೆಲಾರೂಸ್ನಿಂದ ಕಳ್ಳ ಸಾಗಾಣಿಕೆ ಮಾಡಿದ ಸಿಗರೇಟ್ಗಳನ್ನು ಹೊತ್ತ ಬಲೂನ್ಗಳು ಲಿಥುವೇನಿಯಾ ಏರ್ ಸ್ಪೇಸ್ಗೆ ಎಂಟರ್ ಆದ ಬೆನ್ನಲ್ಲೇ ಲಿಥುವೇನಿಯಾ ಸರ್ಕಾರ ಭದ್ರತಾ ಹಿತದೃಷ್ಟಿಯಿಂದ ಈ ಕ್ರಮ ತಗೊಂಡಿದ್ದೀವಿ ಅಂತ ಹೇಳಿದೆ. ಈ ವರ್ಷ ಇಲ್ಲಿವರೆಗೆ ಇಂತಹ 600 ಕಳ್ಳ ಸಾಗಾಣಿಕೆ ಬಲೂನ್ ಹಾಗೂ 200 ಡ್ರೋನ್ಗಳನ್ನು ಲಿಥುವೇನಿಯಾ ಏರ್ ಸ್ಪೇಸ್ಗೆ ಬಂದಿರೋದನ್ನ ಪತ್ತೆ ಹಚ್ಚಿದ್ದಾರೆ ಅಂತ ಅಧಿಕಾರಿಗಳು ಹೇಳ್ಕೊಂಡಿದ್ದಾರೆ. ಅತ್ತ ಈ ಬಲೂನ್ಗಳನ್ನು ನಾವೇನು ಹಾರಿಸಿಲ್ಲಪ್ಪ ಅಂತ ಬೆಲಾರೂಸ್ ಲಿಥುವೇನಿಯಾ ಆರೋಪವನ್ನ ತಳ್ಳಿ ಹಾಕಿದೆ. ನಮ್ದಲ್ಲ ಇದು ಅಂತ ಹೇಳಿದೆ. ಇನ್ನು ಗಾಜಾ ಕದನ ವಿರಾಮ ಮುರಿದು ಬೀಳೋ ಹಾಗೆ ಕಾಣಿಸ್ತಾ ಇದೆ. ಇಸ್ರೇಲ್ ಹೀಗೆ ಕದನ ವಿರಾಮ ಉಲ್ಲಂಘನೆ ಮಾಡ್ತಾನೆ ಇದ್ರೆ ಸೀಸ್ ಫೈರ್ ಪ್ಲಾನ್ 2ನೇ ಹಂತಕ್ಕೆ ಹೋಗೋಕೆ ಆಗಲ್ಲ ಅಂತ ಹಮಸ್ಗಳು ಹೇಳ್ಕೊಂಡಿದ್ದಾರೆ. ಹೀಗಾಗಿ ವಿಶ್ವ ಸಮುದಾಯ ಇಸ್ರೇಲ್ ಮೇಲೆ ಒತ್ತಡ ಹಾಕಬೇಕು, ಸುಮ್ಮನಿರೋಕೆ ಹೇಳಬೇಕು ಅಂತ ಹೇಳಿ ಆಗ್ರಹ ಮಾಡಿದ್ದಾರೆ ಹಮಸ್ನವರು. ಇನ್ನು 16 ವರ್ಷಕ್ಕಿಂತ ಕಮ್ಮಿ ವಯಸ್ಸಿನ ಮಕ್ಕಳಿಗೆ ಸೋಷಿಯಲ್ ಮೀಡಿಯಾ ಬ್ಯಾನ್ ಮಾಡೋ ಕಾನೂನನ್ನ ಆಸ್ಟ್ರೇಲಿಯಾ ಈಗ ಜಾರಿಗೆ ತಂದೇ ಬಿಟ್ಟಿದೆ. ಈ ಮೂಲಕ ಜಗತ್ತಲ್ಲಿ ಬಹಳ ಚರ್ಚೆಯಾಗ್ತಾ ಇದೆ. ಮಕ್ಕಳಿಗೆ ಸೋಷಿಯಲ್ ಮೀಡಿಯಾ ಬ್ಯಾನ್ ಹೇರಿದ ಮೊದಲ ರಾಷ್ಟ್ರವಾಗಿ ಆಸ್ಟ್ರೇಲಿಯಾ ಹೊರಹೊಮ್ಮಿದೆ. ಈ ಮೂಲಕ 16ಕ್ಕಿಂತ ಕಡಿಮೆ ವಯಸ್ಸಿನ ಮಕ್ಕಳಿಗೆ ಟಿಕ್ಟಾಕ್, ಯೂಟ್ಯೂಬ್, ಇನ್ಸ್ಟಾಗ್ರಾಮ್, ಫೇಸ್ಬುಕ್ನಂಥ ಪ್ಲಾಟ್ಫಾರ್ಮ್ ಅನ್ನ ಬ್ಯಾನ್ ಮಾಡಲಾಗಿದೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಜಗತ್ತಿನ ಸುತ್ತಾಟ. ಥ್ಯಾಂಕ್ ಯು ಸೋ ಮಚ್. ಆಗಲೇ ಹೇಳಿದ ಮಸ್ಮಗ ಪ್ರೀಮಿಯಂ ಮೆಂಬರ್ಶಿಪ್ನಲ್ಲಿ ಆಸಕ್ತಿ ಇರೋರು ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್ ಮೂಲಕ ಪ್ರೀಮಿಯಂ ಮೆಂಬರ್ ಆಗಬಹುದು. ಆಮೇಲೆ ಎಲ್ಲ ಮೆಂಬರ್ ವಿಡಿಯೋಸನ್ನು ನೀವು ಕೂಡ ನೋಡೋಕೆ ಶುರು ಮಾಡಬಹುದು. ಮತ್ತೆ ಭೇಟಿ ಆಗ್ತಿರೋಣ ಸ್ನೇಹಿತರೆ. ನಮಸ್ತೆ.